ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕರ್ಣ ಕೆ. ಇವತ್ತಿನ ವಿಡಿಯೋ ಎದ್ರ ಸಲುವಾಗಿ ಮಾಡಕತ್ತೀನಿ ಅಂತಂದ್ರೆ, ಒಂದು 30 ಡೇ ಚಾಲೆಂಜ್ ತೊಗೊಂಡು 30 ಡೇ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತೀನಿ. ಅದು ಹೆಂಗೆ ಓಡ್ತಾವ, ಹೆಂಗೆ ಲೈಕ್ಸ್ ಬರ್ತಾವ, ಅದ್ರ ಮೇಲೆ ನಾವು ವಿಡಿಯೋ ಮಾಡೋದು ಡಿಪೆಂಡ್ ಆಗ್ತದೆ. ಸೊ ಇವತ್ತಿಂದ ನಂದು ಡೈಲಿ ಆ್ಯಕ್ಟಿವಿಟೀಸ್ ಹೆಂಗೆ ಆಗ್ಯಾವ ಅಂತ ಹಚ್ಕೊಳತ್ತೀನಿ ಕೇಳಿ. ಮಾರ್ನಿಂಗ್ ಎಂದಿಲ್ದೇನೆ ಇವತ್ತು ಎದ್ದಿದ್ದು 6:30. ಏನಂತಂದರೆ ಸ್ಪೆಷಲ್ಲಾಗಿ ನಮ್ಮ ಜೈಪುರ್ PG ಒಳಗೆ ಇಡ್ಲಿ ಕೊಟ್ಟಿದ್ರು. ಇಲ್ಲಿ ಸ್ಪೆಷಲೇ ನಮಗೆ ಇಡ್ಲಿ. ಸೊ ಅದ್ರ ಸಲುವಾಗಿ ಇಡ್ಲಿ ಇದ್ದಾವಂತ ಮಾರ್ನಿಂಗ್ ಎದ್ವಿ. ಮಾರ್ನಿಂಗ್ ಹೇಳೋದಾಗಣ ಫ್ರೆಶ್ ಅಪ್ ಆಗಿ ಇಡ್ಲಿ ಅವೆಲ್ಲ ನಾಷ್ಟ ಮಾಡ್ಕೊಂಡ್ವಿ. ನಾಷ್ಟ ಮಾಡಿಕೊಂಡು ಎಲ್ಲ ಹುಡುಗರಿಗೆಲ್ಲ ಕ್ರಿಕೆಟ್ ಆಡಬೇಕು ಅಂತ ರೆಡಿ ಮಾಡಿದ್ವಿ. ಯಾಕಂತಂದ್ರೆ ಡೈಲಿ ಜೈಪುರ್ ಬಂದು ಹಿಡಿದು ಒಂದು 7 months ಕಂಟಿನ್ಯೂಸ್ ಆಗಿ ಸ್ಟಡಿ ಫುಲ್ಲು ಸ್ಟ್ರೆಸ್ ಆಗೈತೆ ರೀ. ಅದು ಹೆಂಗೆ ರಿಲೀಫ್ ಆಗಬೇಕು ಅಂತ ಅಂದ್ಕೊಂಡು ಮೈಂಡ್ನಾಗ ಒಂದು ಥಾಟ್ ಬಂತು. ಏನು, ಇಲ್ಲೇ ಗ್ರೌಂಡು ಅವೈಲೇಬಲ್ ಐತಿ, ಎಲ್ಲ ಐತಿ, ಆರಾಮಾಗಿ ಕ್ರಿಕೆಟ್ ಆಡ್ಬೋದೇನೋ ಅಂತ ಅಂದ್ಕೊಂಡು ರೆಡಿ ರೆಡಿ ಮಾಡ್ದೆ. ಅತ್ತ ಇತ್ತ ಪಾಪ ಎಲ್ಲರದ್ದು ಸಪೋರ್ಟ್ ಸಿಕ್ಕಿ ತಾನೇ ಕ್ರಿಕೆಟ್ ಆಡೋಕೆ ಅವರು ರೆಡಿ ಆದರು. ಅವರು ಇಂಟ್ರೆಸ್ಟ್ ತೋರಿಸಿ ಇವತ್ತು ಮಾರ್ನಿಂಗ್ 8:30 ಹೋಗಿದ್ದೇವೆ ಇಲ್ಲಿ ಗ್ರೌಂಡಿಗೆ. ಆದ್ರೆ ನಾನು ಫುಲ್ ಎಕ್ಸೈಟೆಡ್. ಭಾಳ ದಿನ ಆಗಿದ್ಮೇಲೆ ಕ್ರಿಕೆಟ್ ಆಡಕತ್ತೀನಲ್ಲ, ಹೆಂಗೆ ಆಡ್ತೀನೋ ಹೆಂಗಿಲ್ಲೋ ಅಂತ ತಿಳ್ಕೊಂಡು ಫುಲ್ ಏನು ವಿರಾಟ್ ಕೊಹ್ಲಿ ಆಗಬೇಕು, ಧೋನಿ ಆಗ್ಬೇಕಂತ ಅನ್ಕೊಂಡು ಆಡ್ಲಾಕ್ಕೆ ಹೋಗಿದ್ದ. ನಿಜ ಹೇಳ್ಬೇಕಂತಂದ್ರೆ ಒಂದು ಬಾಲ್ನೂ ಟಚ್ ಮಾಡೋದಾಗಿಲ್ಲ. ಅದಕ್ಕೆ ಅಂತಾರೆ ಎಕ್ಸ್ಪೆಕ್ಟೇಷನ್ ಯಾವುದಕ್ಕೂ ಇಟ್ಕೊಳ್ಬಾರ್ದು. ರಿಯಾಲಿಟಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗಂಗಿಲ್ಲ. ಇದು ಒಂದು ನಿಮಗೆ ಮಾಹಿತಿ ಅನ್ಕೋರಿ. ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಟ್ಕೊಳಕ್ಕೆ ಹೋಗಬಾರ್ದು. ಅದಾದಮೇಲೆ ಅದ್ರ ಬಗ್ಗೆ ಮಾತಾಡಿ. ಓಕೆ, ಇದು ನನಗೆ ಇವತ್ತು ಗೊತ್ತಾಯಿತು. ಸೊ ಇವಾಗಿನಿಂದ ನಾವು ಓವರ್ ಎಕ್ಸೈಟೆಡ್ ಆಗಂಗಿಲ್ಲ. ಇನ್ನೊಂದು, ಆಡೋಕ್ಕೆ ಹೋಗಿದಾಗ ಟೀಮ್ ಹೆಂಗೆ ಡಿವೈಡ್ ಮಾಡಿದ್ದೇವೆ ಅಂತಂದ್ರೆ, ಇಲ್ಲಿದ್ದು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಟೀಮ್ ಮಾಡಿಕೊಂಡು, ನಂದು ಟೀಮು ಆ್ಯಸ್ ಎ ಕ್ಯಾಪ್ಟನಾಗಿ ನಾವೊಂದು ಟೀಮ್ ಮಾಡ್ಕೊಂಡಿದ್ದೆ. ಹಾಗೆ ಬಿಮ್ಸ್ ಹುಡುಗಿರ್ದು ಅಂದರೆ ಒಂದು ಇಲ್ಲಿ ಅವ್ರದ್ದೊಂದು ಟೀಮೇ ಇತ್ತು. ಅವ್ರ ಫ್ರೆಂಡ್ ಹೆಂಗಾಗುತ್ತೆ ಅಂತ ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬ ಅಂತಕೊಂಡು ಆಡೋಕ್ಕೆ ರೆಡಿಯಾಗಿದ್ದೆ. ಬಟ್ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅವ್ರದ್ದು ಬ್ಯಾಟಿಂಗ್ ಸ್ಕಿಲ್ಲು ಮಸ್ತ್ ಐತಿ, ಈ ಕಡೆ ಬಾಲಿಂಗು ಮಸ್ತ್ ಐತಿ. ಸೊ ಅವ್ರ ಮುಂದೆ ನಮಗೆ ಟಿಕ್ಕಕ್ಕೆ ಆಗಲಿಲ್ಲ. ಮತ್ತು ನಾಳೆ ಆಡಿ ಗೆಲ್ತೀವಿ ಅನ್ನೋದೊಂದು ಹೋಪ್ ಇಟ್ಕೊಂಡು ನಾಳೆ ಮತ್ತೆ ಆಡ್ಬೇಕಂತ ಅಂದ್ಕೊಂಡು ಇವಾಗೆಲ್ಲ ಮಾತಾಡ್ಕೊಂಡು ರೆಡಿ ಆಗೀವಿ. ಏನಾದರೂ ಮುಂದೆ ಗೆದ್ದೇವಿ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಆಯಿತು ಅಂತಂದ್ರೆ ನಿಮ್ಮ ಸಂಗಡ ಹಂಚ್ಕೊತೀನಿ. ಸೊ ಹೀಗೆ ಕಂಟಿನ್ಯೂಸ್ ನಂಗೆ ಸಂಗಟಿರ್ರಿ. ನಿಮಗೆ ಒಳ್ಳೇದು ಏನೇನು ಎಂಟರ್ಟೈನ್ಮೆಂಟ್ ಆಗಲಿ ಏನಾಗಲಿ ನನ್ನ ಲೈಫ್ನಾಗ ಏನು ಆಗತ್ತದ ಎಲ್ಲ ಡೀಟೇಲಾಗಿ ಹಂಚ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ, ಹಿಂಗೆ ಲೈಕ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ. ಓಕೆ ಗಾಯ್ಸ್, ಕಂಟಿನ್ಯೂಸ್ ಆಗಿ ಸಂಗಟಿರ್ಲಕ್ಕೆ ಟ್ರೈ ಮಾಡಿರಿ. ನಾನು ನಿಮ್ಮ ಜೊತೆ ಇರ್ತೀನಿ. ಬಾಯ್.